ತುಂಬಾ ಸಲ ನಮ್ಮ ಆಶ್ರಮಕ್ಕೆ ಬಂದಿದ್ದೀವಿ. ಬಟ್ ಅಣ್ಣನ ಮಿಸ್ ಮಾಡ್ಕೊಂಡ್ವಿ. ಅದು ಪಾಪು ಒಂದು 2 ವರ್ಷ ಆಯ್ತು ಅವ್ರ ತಂದೆನ ಕಳ್ಕೊಂಡು. ಅದು ಅಂದ್ರೆ ಎಲ್ಲಾ ಜೊತೆನಲ್ಲೂ ಅವ್ರ ತಂದೆ ಸ್ಥಾನದಲ್ಲಿ ಇರೋದು ಯೋಗೇಶ್ ಅಣ್ಣನ ನೋಡ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು, ಅವ್ರ ಆಶೀರ್ವಾದ ಬೇಕು ಅಂತ ನಮ್ಮ ಪಾಪಗೋಸ್ಕರ ಇಲ್ಲಿ ಬಂದ್ವಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಗಗನಶ್ರೀದು ಬರ್ತ್ಡೇ. ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದೆ ಹಚ್ಚಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ. ಹಾಗೆ ಒಂದೊತ್ತಿನ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ 100 ವರ್ಷ ಖುಷಿಯಾಗಿ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಏನ್ ಅನಿಸ್ತು ನಮ್ಮ ಆಶ್ರಮಕ್ಕೆ ಬಂದು? ತುಂಬಾ ಗ್ರೇಟ್ ಅನಿಸ್ತು. ಅಂಕಲ್ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತು. ನೋಡಿದೀರಾ ಅವ್ರ ವಿಡಿಯೋಸ್ ಎಲ್ಲ? ವಿಡಿಯೋಸ್ ನೋಡಿದೀನಿ. ಓಕೆ, ಏನ್ ಅನ್ಸುತ್ತೆ? ಹೆಮ್ಮೆ. ನೀವು ಏನ್ ಹೇಳ್ತೀರಾ? ತುಂಬಾ ಸಲ ನಮ್ಮ ಆಶ್ರಮಕ್ಕೆ ಬಂದಿದ್ದೀವಿ. ಬಟ್ ಅಣ್ಣನ ಮಿಸ್ ಮಾಡ್ಕೊಂಡ್ವಿ. ಅದು ಪಾಪು ಒಂದು 2 ವರ್ಷ ಆಯ್ತು ಅವ್ರ ತಂದೆನ ಕಳ್ಕೊಂಡು. ಅದು ಅಂದ್ರೆ ಎಲ್ಲಾ ಜೊತೆನಲ್ಲೂ ಅವ್ರ ತಂದೆ ಸ್ಥಾನದಲ್ಲಿ ಇರೋದು ಯೋಗೇಶ್ ಅಣ್ಣನ ನೋಡ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು, ಅವ್ರ ಆಶೀರ್ವಾದ ಬೇಕು ಅಂತ ನಮ್ಮ ಪಾಪಗೋಸ್ಕರ ಇಲ್ಲಿ ಬಂದ್ವಿ ಮೇಡಮ್. ಖಂಡಿತ ಅವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ನೋಡಿ, 140 ಜನ ನಿಮಗೆ ತಂದೆ ತಾಯಿಗಳಿದೆ, ಅಪ್ಪ ಇಲ್ಲ ಅಂತ ಯಾವ್ದು ಕೊರತೆನೇ ಇಲ್ಲ ಮ್ಯಾಮ್. ಈಗ ಏನಾದ್ರೂ ನಿಮಗೆ ಕೊರತೆ ಅಂದಾಗ ನಮ್ ಜನಸ್ನೇಹ ಆಶ್ರಮ ನೆನ್ಪು ಮಾಡ್ಕೊಳ್ಳಿ. ನಾವೆಲ್ಲ ಇರ್ತೀವಿ ಇವ್ರ ಜೊತೆ ಅಲ್ವಾ? ನಾವೆಲ್ಲ ಇರೋಣ ಅಲ್ವಾ ಇವ್ರ ಜೊತೆ? ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಖುಷಿಯಾಗಿ 100 ವರ್ಷ ಚೆನ್ನಾಗಿರಿ ಅಷ್ಟೇ. ಕಟ್ ಮಾಡಿ. ಜೋರಾಗಿ ಒಂದು ಕ್ಲಾಪ್ಸ್ ಬರ್ಲಿ. ಇಲ್ಲ ಮೇಡಮ್, ಈ ಕೊಡು ಮೇಡಮ್.